ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ನಾನು ಹುಷಾರಿದ್ದೆ, ನೀವು ಹುಷಾರಿದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡುವ. ಈ ವಿಡಿಯೋ ಇಟ್ಸ್ ಆಲ್ ಅಬೌಟ್ ಕವರಿಂಗ್ ಫ್ಯೂ ಪ್ಲೇಸಸ್ ಇನ್ ಮೈಸೂರು ಆ್ಯಂಡ್ ಹಾಸನ್. ನಾನು ಮೈಸೂರಿಗೆ ಬಂದದ್ದು ನನ್ನ ಫ್ರೆಂಡ್ ಮದುವೆ ಫಂಕ್ಷನ್ಸ್ನ ಅಟೆಂಡ್ ಮಾಡೋಕ್ಕೆ. ಸೊ ಆ ವ್ಲಾಗ್ ಕೂಡ ಹಾಕಿರ್ತೇನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಯಾರೆಲ್ಲ ಇನ್ನೂ ಕಾಣಲಿಲ್ಲ ಪ್ಲೀಸ್ ಹೋಗಿ ಕಾಣಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೆ. ನಾವು ಫಸ್ಟ್ ಪ್ಲೇಸ್ನ ವಿಸಿಟ್ ಮಾಡಿದ್ದೆ ಪಯಣ ಕಾರ್ ಮ್ಯೂಸಿಯಂ. ಇದು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಕಾರ್ ಮ್ಯೂಸಿಯಂ ಆ್ಯಂಡ್ ಇದನ್ನು ಓನ್ ಮಾಡಿದ್ದು ಡಾಕ್ಟರ್ ವೀರೇಂದ್ರ ಹೆಗ್ಡೆ. ಆ್ಯಂಡ್ ಇದು ಓಪನ್ ಆದ್ದು ಕೂಡ ರೀಸೆಂಟಾಗಿ 2024 ಓಪನ್ ಆಯ್ದಿತ್ತು. ನಾವಿಲ್ಲಿ ಟಿಕೆಟ್ ತಗೊಂಡ್ಕ. ಸೊ ಎಂಟ್ರಿ ಫೀಸ್ ಏನಿತ್ತು ಅದು 50 ರೂಪೀಸ್ ಪರ್ ಪರ್ಸನ್. ಫ್ರಮ್ ಕಾರ್ಟ್ ಟು ಕಾರ್ ಆಲ್ ಕೈಂಡ್ಸ್ ಆಫ್ ವೀಲ್ಸ್ ಇಲ್ಲಿ ಅವೈಲೇಬಲ್ ಇತ್ತು. ಆ್ಯಂಡ್ ಪ್ರತಿಯೊಂದು ಕಾರ್ ಆಗಿರಲಿ ಕಾರ್ಟ್ ಆಗಿರಲಿ ಏನೇ ಆಗಿರಲಿ ಅದಕ್ಕೊಂದೊಂದು ಕ್ಯಾಟಲಾಗ್ನ ಪ್ರೊವೈಡ್ ಮಾಡಿದರು. ಸೊ ಇದೆಷ್ಟು ಹಿಂದಿದ ಕಾರು, ಸೊ ಇದನ್ನು ಯಾರು ಓನ್ ಮಾಡಿದ್ರು, ಬೇಸಿಕ್ ಇನ್ಫಾರ್ಮೇಷನ್ಸ್ ರಿಲೇಟೆಡ್ ಟು ಕಾರ್ನ ಕೊಟ್ಟಿದ್ರು. ಓಲ್ಡ್ ಈಸ್ ಗೋಲ್ಡ್ ಅಂತ ಸುಮ್ಮನೆ ಹೇಳಿಬೋದಿಲ್ಲ ಅಲ್ಲ. ನನಗೂ ಅನಿಸ್ತು ಈ ಕಾರ್ ಡಿಸೈನ್ಸ್ ಆ ಟೈಮಲ್ಲಿ ಇಷ್ಟು ಚಂದ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀರ ಅಂದ್ಕೊಂಡು. ನಾನಂತೂ ಇಷ್ಟು ವೈಡ್ ವೆರೈಟಿ ಆಫ್ ಕಾರ್ಸ್ನ ಎಲ್ಲೂ ಕಂಡಿರಲಿಲ್ಲ. ಒಂದೇ ಸಲ ಇಷ್ಟು ಕಾರ್ನ ಕಂಡು ಫುಲ್ ಖುಷಿಯಾಗಿದ್ದಿತ್ತು. ಯಾರೆಲ್ಲ ಕಾರ್ ಲವರ್ಸ್ ಇದ್ರಿ, ಯಾರೆಲ್ಲ ಮೈಸೂರಿಗೆ ಬರ್ಕಂತ ಪ್ಲ್ಯಾನ್ ಮಾಡ್ತಿದ್ರಿ, ಈ ಪ್ಲೇಸ್ನ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇಟ್ಕೊಂಡಿರಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅಷ್ಟು ಲೈಕ್ ಇತ್ತು. ಏನಿಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರಿ, ಇಟ್ಸ್ ವರ್ತ್ ಸ್ಪೆಂಡಿಂಗ್. ಎಂತದು ನಿನ್ ಕಾರ್ ಅದು ಮನೆಗೆ ಜಾಗ ಇಲ್ಲ ಅನ್ಕೊಂಡು ಇಲ್ಲಿ ಕೊಟ್ಟ್ಯಾ? ನಂದು ದಿ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಎಂತ ಅಂದರೆ, ನಾನು ವಿಷ್ಣುವರ್ಧನ್ ಸರ್ ಇದು ಕಾರ್ ಕಂಡೇ ಇಲ್ಲ. ನಂಗೆ ಅವ್ರು ಓಡಿಸ್ತಿಪ್ಪು ಕಾರು. ಸೊ ಅದನ್ನು ಕಂಡು ನಂಗಂತೂ ಫುಲ್ ಖುಷಿ ಆಯಿತು. ಬಿಕಾಸ್ ನನಗೆ ವಿಷ್ಣುವರ್ಧನ್ ತುಂಬ ಫೇವ್ರೇಟ್. ಈಗಲೂ ನಂಗೆ ಕೇಳಿದ್ರೆ ನನಗೆ ಯಾರಿಷ್ಟ ನಿಮಗೆ ಹೀರೋ ಚಿಕ್ಕ ಗಿಪ್ಪತ್ತಿಗೆ ಅಂದರೆ ಅದು ವಿಷ್ಣುವರ್ಧನ್. ಎದುರುಬೇಡ. ನೋಡ್ಬಿಟ್ರಾ? ಅಂಬಾಸಿಡರ್ ಕಾರ್ ಹಿಂದೊಂದು ಕಟ್ ಮಾಡಿಬಿಟ್ಟು ಇದಕ್ಕೆ ಜೋಡಿಸ್ಬಿಟ್ಟು ಎತ್ತಿನ ಸೀಟರ್ ಮಾಡ್ಬಿಟ್ಟವ್ರೆ. ಅಂಬಾಸಿಡರ್ ಎತ್ತಿನ ಸೀಟರ್. ಈ ಕಾರ್ ಬೈಕ್ ಬಿಟ್ಟು ಕೂಡ ಅದರ್ ಆ್ಯಂಟಿಕ್ಸ್ ಕಾಂಬಕ್ಕೂ ಸಿಗ್ತಿತ್ತು. ಲೈಕ್ ಏನು ಐಟಮ್ಸ್ ಎಲ್ಲ ಯೂಸ್ ಮಾಡ್ತಿದ್ರು ಅದೆಲ್ಲ. ಲೈಕ್ ಅನ್ನ ಬಾಗುದು, ನೇಗಿಲು, ಲ್ಯಾಂಪ್ಸ್, ಗರ್ಗಸ, ಮಜ್ಜಿಗೆ ತಿಕ್ಕೋದು, ಇದನ್ನೆಲ್ಲ ಕಂಡು ಖುಷಿ ಆಯಿತು.
ಸೊ ನೆಕ್ಸ್ಟ್ ನಾವು ಹೊರಟದ್ದು ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಸೊ ಇದನ್ನು ನಾನು ವಿಸಿಟ್ ಮಾಡ್ತಿಪ್ಪದು ಸೆಕೆಂಡ್ ಟೈಮ್ ಆ್ಯಂಡ್ ಇದು ನಂದು ಮೋಸ್ಟ್ ಫೇವ್ರೆಟ್ ಟೆಂಪಲ್. ಈ ದೇವಸ್ಥಾನದ ಸ್ಪೆಷಾಲಿಟಿ ಅಂತಂದರೆ ಈ ದೇವಸ್ಥಾನ ಬೇರೆ ದೇವಸ್ಥಾನದ ಥರ ಅಲ್ಲ. ಎಂತಕ್ಕಂದರೆ ಇಲ್ಲಿ ಪೂಜೆ, ಅಭಿಷೇಕ, ಮಂಗಳಾರತಿ, ಅರ್ಚನೆ ಆ ಥರದ್ದು ಏನೂ ಇದ್ದಿಲ್ಲ. ನೀವು ಒಳಗೆ ಹೊಯ್ಲಕ್ಕೆ, ದೇವ್ರಿಗೆ ಕೈ ಮುಗಿಲಕ್ಕೆ, ಹಾಗೆ ಹೆರ್ಗೆ ಬರ್ಲಕ್ಕೆ ಅಷ್ಟೇ. ಅದನ್ನು ಬಿಟ್ಟರೆ ಇಲ್ಲಿ ಕಾಣಿಕೆ ಡಬ್ಬ ಕೂಡ ಇಲ್ಲ ಕಾಣಿಕೆ ಹಾಕೋಕ್ಕೆ. ಇದು ಒಂದು ನಾನು ಫಸ್ಟ್ ಟೆಂಪಲ್ ಈ ಥರ ಟೆಂಪಲ್ ಕಂಡದ್ದು. ಯಾರಾದರೂ ಬಂದು ಒಂದು ಪ್ಲೇಸ್ನ ರೆಕಮೆಂಡ್ ಮಾಡಿ ಮೈಸೂರಲ್ಲಿ ಅಂದರೆ ನಂದು ಫಸ್ಟ್ ಪ್ಲೇಸ್ ಇದೇ ಆಗಿರುತ್ತೆ ಈ ಟೆಂಪಲ್. ಬಿಕಾಸ್ ಟೆಂಪಲ್ನ ವಿಸಿಟ್ ಮಾಡ್ದಂಗೆ ಕೂಡ ಇರುತ್ತೆ ಆ್ಯಂಡ್ ಒಳ್ಳೆ ಸೀನರಿ. ಇಂಥ ಸೀನರಿ ನಮಗೆಲ್ಲೂ ಅಷ್ಟು ಸಿಕ್ಕುವುದಿಲ್ಲ ಕಾಂಬುಕ್ಕೆ. ಬಿಕಾಸ್ ಇದು ಬ್ಯಾಕ್ ವಾಟರ್, KRS ಬ್ಯಾಕ್ ವಾಟರಲ್ಲಿ ಬಂದಂಗೆ ಬರ್ತತ್ತು. ಮತ್ತು ಗಾಳಿನೂ ಅಷ್ಟೇ ಅಷ್ಟು ಲೈಕ್ ಬೀಸುತ್ತೆ. ಎಲ್ಲರೂ ಮಧ್ಯಾಹ್ನ ಉಳ್ಕ ಹಾರಂತೂ ಅಲ್ಲೇ ನಿದ್ರೆ ಬರ್ತಿತ್ತು. ಅಷ್ಟು ಚೆಂದ ಇತ್ತು, ಅಷ್ಟು ಫುಲ್ ನೆಮ್ಮದಿ, ಫುಲ್ ಪೀಸ್ ಅನಿಸ್ತಿರುತ್ತೆ. ಎಂತ ಚರಣ ಇದೆ? ಪಾನಿಪುರಿ ಅಂಗಡಿ. ನೆಕ್ಸ್ಟ್ ನಾವಲ್ಲೇ KRS ಬ್ಯಾಕ್ ವಾಟರಿಗೆ ಬಂತು. ಇದು ಕೂಡ ಆ ಟೆಂಪಲ್ಲಿಗೆ ಹತ್ರನೇ ಇತ್ತು, ಏನು ಹೆಚ್ಚಿನ ದೂರ ಇಲ್ಲ. ಸೀದಾ ಕಾರಲ್ಲೇ ಬರ್ಲಕ್ಕೆ, ನಾವು ಕೆಳಗವರೆಗೂ ಕಾರಲ್ಲೇ ಬರ್ಲಕ್ಕೆ. ಆ್ಯಂಡ್ ಇದು ಈಗ ಸಮ್ಮರ್ ಸೀಸನ್ ಆದ್ದರಿಂದ ನೀರು ಕೂಡ ಅಷ್ಟಿಲ್ಲ. ಆ್ಯಂಡ್ ಇಲ್ಲಿ ಆಟ ಕೂಡ ಆಡ್ತಾರೆ, ಅಂಥ ಏನು ಡೇಂಜರಸ್ ಪ್ಲೇಸು ಅಲ್ಲ. ಸೊ ನಾವು ಕೂಡ ಬಂತು, ಸ್ವಲ್ಪ ಹೊತ್ತು ಕುತ್ಕೊಂಡು ಆಟ ಎಲ್ಲ ಆಡ್ಕೊಂಡು ಹೋಯ್ತು. ಹಾಸನ್ನಲ್ಲಿ ಫಸ್ಟ್ ಪ್ಲೇಸ್ ಕವರ್ ಮಾಡಿದ್ದು ಹಾಲುವಾಗಿಲು ವಾಟರ್ ಫಾಲ್ಸ್ ಅನ್ಕೊಂಡು. ಅಷ್ಟೇ ನೀರಿರಲಿಲ್ಲ, ಹಾಗಾಗಿ ಚಂದ ಅಂತ ಅನಿಸ್ಲ ನಮಗೂ. ಸೊ ಈ ಪ್ಲೇಸ್ನ ನಾನು ವಾಪಸ್ ವಿಸಿಟ್ ಮಾಡ್ಕೊ, ಬಿಕಾಸ್ ಎಲ್ಲರೂ ಹೇಳ್ತಿರ್ತಾರೆ ಈ ವಾಟರ್ ಫಾಲ್ಸ್ ಚಂದ ಇತ್ತು ಅಂತ. ಚರ್ಚ್. ನೆಕ್ಸ್ಟ್ ನಾವು ಕವರ್ ಮಾಡಿದ್ದು ಶೆಟ್ಟಿಹಳ್ಳಿ ಚರ್ಚು. ಇದು ತುಂಬ ಹಳಾ ಕಾಲದ ಚರ್ಚು, ಬ್ರಿಟಿಷ್ ಕನ್ಸ್ಟ್ರಕ್ಟ್ ಮಾಡಿದ್ದು. ಎವ್ರಿ ಟೈಮು ಈ ಡ್ಯಾಮ್ ನೀರು ತುಂಬ್ರೂ ಕೂಡಲೇ ಅಂತ ಅಂತಂದರೆ ಈ ಚರ್ಚ್ ಕೂಡ ತುಂಬುತ್ತೆ. ಆ್ಯಂಡ್ ಅದು ಇಳಿದ್ರೂ ಕೂಡಲೇ ಯಾವುದಾದ್ರೂ ಒಂದು ಪಾರ್ಟ್ ಆಫ್ ದ ಚರ್ಚ್ ನೀರಿಗೆ ಬೀಳುತ್ತೆ. ಹಾಗಾಗಿ ಎವ್ರಿ ಟೈಮ್ ಇದು ಕೊಲ್ಯಾಪ್ಸ್ ಆಗ್ತಾ ಇತ್ತು. ಬಟ್ ಇದು ಅಷ್ಟೇ ಟೂರಿಸ್ಟ್ನ ಕೂಡ ಅಟ್ರ್ಯಾಕ್ಟ್ ಮಾಡ್ತಿತ್ತು. ಬಿಕಾಸ್ ನಾವು ಹೋದಲ್ಲೂ ತುಂಬ ಜನ ಇದ್ದಿರು ಆ್ಯಂಡ್ ತುಂಬ ಜನ ನೀರಾಗ ಆಡ್ತಿದ್ದಿರು ಕೂಡ. ಆ್ಯಂಡ್ ಇಲ್ಲ ಸ್ನ್ಯಾಕ್ಸ್ ಅಂಗಡಿ ಚಿಕ್ಕ ಚಿಕ್ಕ ಅಂಗಡಿ ಕೂಡ ಅವೈಲೇಬಲ್ ಇದ್ದಿತ್ತು. ಅದನ್ನಾದ್ರೂ ಹಾಕಬೇಕಲ್ಲ ಈಗ. ಕುಡಿ ಕುಡಿ ಪಟ್ಟಂತ ಜಾಸ್ತಿ ಆಗಿತ್ತು, ಮೆಲ್ಟ್ ಆಗುತ್ತೆ. ಅದೆಂತ ಮಾಡ್ತಿಪ್ಪು? ಅದೆಂತ ಮಾಡ್ತಿಪ್ಪು ನೀನು? ಅದಕ್ಕೆ
ನಾವು ಎಲ್ಲಿಗೆ ಬಂದಿದ್ದು ಹೇಳೀಗ? ಚರ್ಚ್. ಯಾವ ಚರ್ಚ್? ಶೆಟ್ಟಿಹಳ್ಳಿ ಚರ್ಚ್. ಶೆಟ್ಟಿಹಳ್ಳಿ ಚರ್ಚ್ ನಿಮ್ದು ಸರ್ನೇಮೇ ಇದೆ ಶೆಟ್ಟಿ ಅಂತ, ಅದು ನೆನ್ಪಿಟ್ಕೊಂಬಾತಿಲ್ಲ ಏಕತೆ ಮಾಡಿ. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಶ್ರೀರಂಗನಾಥ ಸ್ವಾಮಿ ಟೆಂಪಲ್. ಸೊ ಈ ಟೆಂಪಲ್ನ ಕಂಡು ನನಗೆ ಸ್ವಲ್ಪ ಮುರುಡೇಶ್ವರದ ವೈಬ್ಸ್ ಬರ್ತಿತ್ತು. ಎಂತಕ್ಕಂದರೆ ಮುರುಡೇಶ್ವರ ಟೆಂಪಲಲ್ಲೂ ಸುತ್ತಲೂ ಸಮುದ್ರ ನೀರು ತುಂಬ್ಕೊಂಡಿತ್ತು, ಇಲ್ಲೂ ನದಿದು ನೀರು ತುಂಬ್ಕೊಂಡಿತ್ತು. ಅಷ್ಟೇ ಡಿಫರೆನ್ಸು, ಮತ್ತೆಲ್ಲ ಸೇಮ್. ಸೀನರಿ ಅಂತೂ ತುಂಬ ಲೈಕ್ ಇದಿತ್ತು. ತಂಪಿನ ಬೀಜ ಇತ್ತು ಮೊದಲೆಲ್ಲ ಬಾಯಿ ಹಾಕಿ, ಇಲ್ಲಂತ ಸಿಕ್ಕುದೇ ಇಲ್ಲ. ಇಲ್ಲಿ ಇಲ್ಲ ಹಾರಿ ಹೊತ್ತಿತ್ತು ಗಾಳಿ. ತಂಪಿನ ಬೀಜ ಮೊದಲೆಲ್ಲ ಹಿಂಗೆ ಹೊಡ್ಕ ಬಾಯಿ ಹಾಯ್ತು. ಅದಾದ್ಮೇಲೆ ನಮ್ಗೆ ಕಾಳು ಈಗ ತಂಪಿನ ಬೀಜ ಗುರು, ತಂಪಿನ ಬೀಜ ಸ್ಮೆಲ್ ನೋಡಿ. ಇದಕ್ಕೆಲ್ಲ ತಲೆ ಬಿಸಿ ಆಗಿದೆ ಫ್ರೆಂಡ್ಸ್. ತಂಪಿನ ಬೀಜ ಜ್ಯೂಸ್ ಅದೇ ಹಾಕುದು, ಇದೇ ಹಾಕುದು. ಹೌದಾ? ಸರ್ ಬರ್ತೀನಿ ನಾವು ಕಣ್ ಅಲ್ಲಿ ಅಲ್ಲೊಂದಿಷ್ಟು ನೋಡು. ಫುಲ್ ಮೋಡ, ವೆದರ್ ಮಾತ್ರ ಸೂಪರ್. ಇಲ್ಲಿ ಟೆಂಪಲ್. ಎಷ್ಟು ಸಕ 1980ರಲ್ಲಿ ಪ್ರತಿಕ್ರಿಯೆ ಪುನರ್ಜನ್ಮ ಹಿಂದಿನ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಕಟ್ಟಿಸಿತು. ಇದರ ವಿಶೇಷ ಏನಪ್ಪ ಅಂತಂದ್ರೆ ಪ್ರತಿಕ್ರಿಯೆ ಕಟ್ಟಿಸಿದ್ದೇ ವಿಶೇಷ. ಓ ಸೆಲ್ಫಿ ತಗೋತಿದ್ದಾನೆ. ಅಲ್ಲ ಕ್ಯಾಮ್ರಾ ಚೇಂಜ್. ಲಾಸ್ಟ್ ಪ್ಲೇಸ್ನ ನಾವು ಕವರ್ ಮಾಡಿದ್ದು ಟಾಮ್ ಬ್ರಿಡ್ಜ್ ಅನ್ಕೊಂಡು. ಇದು ಸ್ವಲ್ಪ ಯುನಿಕ್ ಆಗಿದ್ದಿತ್ತು ಈ ಬ್ರಿಡ್ಜ್. ಅಗಲೇ ಏನಿಲ್ಲ, ನೆಡೋಕೆ ಅದೇ ಸ್ವಲ್ಪ ಜಾಗದಲ್ಲಿ ನಾವು ನೆಡ್ಕೊ ಹೋಗಿದ್ದಿತ್ತು. ಆ್ಯಂಡ್ ಇದನ್ನು ವಾಟರ್ ಹಾಪಕ್ಕೆ ಅಂತ ಕನ್ಸ್ಟ್ರಕ್ಟ್ ಮಾಡಿದ್ದು ಬ್ರಿಡ್ಜ್ ಇದು. ಚರಣ ಅಂತೂ ಸ್ವಲ್ಪ ಮುಂದೆ ಹೊರಕೂಡಲೇ ಅಯ್ಯೋ ಬೇಡ ಹೆದರಿಕೆ ಹತ್ತಂತಿದ್ದ. ಸೊ ನಾನು ಕೂಡ ಅಲ್ಲಿಗೆ ಸ್ಟಾಪ್ ಆಗಿ ಅಲ್ಲೇ 1-2 ವಿಡಿಯೋ ಮಾಡ್ಕಂತು. ಆ್ಯಂಡ್ ಈ ಹಾಸನಲ್ಲಿ ನಾವು ಏನೇನು ಪ್ಲೇಸೆಲ್ಲ ತಿರುಗ್ತದೆಲ್ಲ ರೆಕಮೆಂಡೆಡ್ ಬೈ ಜೀವನ್ ಈಸ್ ಫ್ರಮ್ ಹಾಸನ್. ಹಾಗಾಗಿ ಅವನೇನೇನೆಲ್ಲ ಇಂಥ ಪ್ಲೇಸ್ ಹಾಪ ಸೀನರಿ ಒಳ್ಳೆ ಇರುತ್ತೆ, ಯುನಿಕ್ ಪ್ಲೇಸಸ್ಸಿಗೆ ಅವ್ನು ಕರ್ಕೊಬಂದಿದ್ದ. ಎಲ್ಲ ಪ್ಲೇಸಸ್ ಕೂಡ ಸೂಪರ್ ಆಗಿತ್ತು. ಈ ಎಲ್ಲ ಪ್ಲೇಸಸ್ನ ನಾನು ಕೂಡ ನಿಮಗೆಲ್ಲರಿಗೂ ರೆಕಮೆಂಡ್ ಮಾಡ್ತೆ. ನೀವು ಹೋದರೆ ಅಥವಾ ಆಲ್ರೆಡಿ ಹೋಗಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂತ ಅಂದ್ಕೊಂಡಿದ್ದೆ ನಾನು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.